ನಟಿ ಶಕೀಲಾ ನಿಮಗೆಲ್ಲ ಗೊತ್ತೇ ಇದೆ. ಒಂದು ಕಾಲದಲ್ಲಿ ಇವರ ಕ್ರೇಜ್ ಹೇಗಿತ್ತು ಅಂತಂದರೆ, ಪಡ್ಡೆ ಹುಡುಗರ ನಿದ್ದೆ ಕೆಡಿಸಿದಂಥ ಚೋರಿ ಚಿತ್ತ ಚೋರಿ ಅನ್ನುವಂಥ ಹೆಸರನ್ನು ಪಡ್ಕೊಂಡಿದ್ರು. ಹೌದು. ಆದರೆ ಇವತ್ತು ಅದೇ ನಟಿ ಶಕೀಲಾ ಅವರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನು ಗೊತ್ತಾದರೆ ನಿಜವಾಗ್ಲೂ ಬೇಸರ ವ್ಯಕ್ತಪಡಿಸ್ತೀರಾ. ಅವಕಾಶ ಅನ್ನೋದು ಯಾವಾಗಲೂ ಇರಲ್ಲ. ಅವಕಾಶ ಸಿಕ್ಕಾಗ ಅವ್ರು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿರ್ತಾರೋ ಗೊತ್ತಿಲ್ಲ. ಆದರೆ ಅವಕಾಶ ಇಲ್ಲದೆ ಇದ್ದಾಗ ಅವ್ರ ಪರಿಸ್ಥಿತಿ ಏನಾಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಬೇಕು. ಇವತ್ತು ಶಕೀಲಾ ಅವರ ಪರಿಸ್ಥಿತಿ ನೋಡಿ ನಿಜವಾಗ್ಲೂ ಅಯ್ಯೋ ಅನಿಸ್ತಾ ಇದೆ. ಅವರು ಜೀವನದಲ್ಲಿ ಅನುಭವಿಸ್ತಾ ಇರುವ ನರಕ ಯಾತನೆಗೆ ನೀವು ಕೂಡ ಕಣ್ಣೀರು ಹಾಕ್ತೀರಾ. ಅಷ್ಟಕ್ಕೂ ಶಕೀಲಾ ಅವ್ರಿಗೆ ಏನಾಯಿತು, ಎಲ್ಲಿದ್ದಾರೆ, ಹೇಗಿದ್ದಾರೆ, ಏನು ಹೇಳ್ಕೊಂಡಿದ್ದಾರೆ, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಬಣ್ಣದ ಲೋಕದಲ್ಲಿ ಗುರುತಿಸಿಕೊಂಡವರೆಲ್ಲರ ಜೀವನ ಹೂವಿನ ಹಾಸಿಗೆ ಅಂತ ಇರಲ್ಲ, ಮುಳ್ಳುಗಳು ಇರುತ್ತೆ ಅನ್ನೋದಕ್ಕೆ ಈ ಖ್ಯಾತ ನಟಿಯ ಜೀವನವೇ ದೊಡ್ಡ ನಿದರ್ಶನ. ಜೀವನದಲ್ಲಿ ಸಾಕಷ್ಟು ಏರುಪೇರುಗಳನ್ನು ಕಂಡು ಇವತ್ತು ಸಿನಿ ರಂಗದಲ್ಲಿ ಚಾಪು ಮೂಡಿಸಿರುವಂಥ ನಾಯಕಿ ಆದ್ರೂ ಮತ್ತೆ ಮೂಲೆ ಗುಂಪಾಗಿದ್ದಾರೆ. ಅವಕಾಶವೇ ಇಲ್ಲದೆ ಇವತ್ತು ಹಾಸಿಗೆ ಹಿಡಿಯೋ ಪರಿಸ್ಥಿತಿಗೆ ಬಂದಿದ್ದಾರೆ. ಹೌದು, ಸಿನಿಮಾ ನಟ ನಟಿಯರ ಜೀವನ ತೆರೆಯಲ್ಲಿ ಕಾಣುವಂತೆ ಬಣ್ಣ ಬಣ್ಣವಾಗಿ ಇರೋದೇ ಇಲ್ಲ. ನಾವು ಅಂದ್ಕೊಳ್ತೀವಷ್ಟೇ ಅವ್ರ ಲೈಫ್ ಕಲರ್ಫುಲ್ ಆಗಿದೆ, ಸೆಲೆಬ್ರಿಟಿಗಳು ಅಂತ. ಅವ್ರ ಜೀವನದಲ್ಲಿಯೂ ಕೂಡ ಹಲವಾರು ಕಷ್ಟ ನೋವುಗಳು ಇದ್ದೇ ಇರುತ್ತೆ. ಅದೆಲ್ಲವನ್ನು ಬದಿಗಿಟ್ಟು ನಮ್ಮನ್ನು ರಂಜಿಸ್ತಾ ಇರುವ ಅನೇಕ ಕಲಾವಿದರು ಇವತ್ತಿದ್ದಾರೆ. ಆದರೆ ಅವ್ರ ಜೀವನ ತಿಳ್ಕೊಂಡಾಗ ನಮಗೆ ಬೇಸರ ಆಗತ್ತೆ. ಇವತ್ತು ಒಂದು ಕಾಲದ ಟಾಪ್ ನಟಿ ಅಂತ ಗುರುತಿಸ್ಕೊಂಡಿದ್ರು. ಅವತ್ತು ಯಾವುದೇ ಸಿನಿಮಾ ಇರಲಿ, ಅದರಲ್ಲಿ ಆಕೆಯ ಪಾತ್ರದ ಅವಶ್ಯಕತೆ ಇರಲಿ ಬಿಡಲಿ, ಆಕೆಗೊಂದು ಪಾತ್ರ ಕೊಡ್ತಿದ್ರು. ಯಾಕಂದರೆ ಪಡ್ಡೆ ಹುಡುಗರು ಆ ಪಾತ್ರ ನೋಡೋದಕ್ಕೆ ಬರ್ತಾರೆ. ಆ ಸಿನಿಮಾದಲ್ಲಿ ಆ ಪಾತ್ರ ಇದ್ದರೆ ಅಥವಾ ಶಕೀಲಾ ಇದ್ದರೆ ಜನ ಬರ್ತಾರೆ ಥಿಯೇಟರ್ಗೆ ಅನ್ನುವಂಥ ಕಾರಣಕ್ಕಾಗಿ ಆ ಪಾತ್ರಗಳನ್ನು ಬೇಕು ಅಂತಲೇ ತೋರಿಸೋ ಪ್ರಯತ್ನಗಳಾಗ್ತಾ ಇತ್ತು. ಸೌತ್ ಇಂಡಸ್ಟ್ರಿಯಲ್ಲಿ ಸಂಚಲನವನ್ನೇ ಸೃಷ್ಟಿಸಿದಂಥ ನಟಿ ಇವರು ಅಂತಂದರೆ ತಪ್ಪಾಗಲ್ಲ. ಒಂದು ಕಾಲದಲ್ಲಿ ನಟಿ ಶಕೀಲಾ ಅವರ ಕ್ರೇಜ್ ಹೇಗೆ ಇತ್ತು ಅಂದರೆ, ಹೆಸರು ಕೇಳಿದ್ರೆ ಸಾಕು ಯುವಕರು ಕುಣಿದು ಕುಪ್ಪಳಿಸ್ತಾ ಇದ್ರು. ನಟಿ ಶಕೀಲಾ ಅವರ ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ರೆ ಸ್ಟಾರ್ ಹೀರೋಗಳು ಕೂಡ ಪೋಸ್ಟ್ ಹಾಕ್ತಾ ಇದ್ರು. ಇವರ ಸಿನಿಮಾ ಬಂದರೆ ಸಾಕು ಎಂಥ ಕೆಲಸ ಬಿದ್ದರೂ ಪಕ್ಕಕ್ಕೆ ಎಸೆದು ಥಿಯೇಟರ್ ಕಡೆಗೆ ಓಡ್ತಾ ಇದ್ರು. ನಟಿ ಶಕೀಲಾ ಹೆಸರಿನಲ್ಲಿ ಕೋಟಿಗಟ್ಟಲೆ ಲಾಭ ಪಡೆದ ನಿರ್ಮಾಪಕರು, ವಿತರಕರು ಇವತ್ತು ಸೆಟಲ್ಡ್ ಆಗಿ ಹೋಗಿದ್ದಾರೆ. ಆದರೆ ಅವತ್ತು ಆ ಥರ ಎಲ್ಲ ಕ್ರೇಜ್ ಇದ್ದಂಥ ನಟಿ ಇವತ್ತು ಏನಾಗಿದ್ದಾರೆ ಗೊತ್ತಾ? ನಿಜವಾಗ್ಲೂ ಬೇಜಾರು ಅನಿಸುತ್ತೆ. ಇವರ ಜೀವನವೇ ಒಂದು ರೀತಿಯಾಗಿ ಕಹಿ ಇದ್ದ ಹಾಗೇನೆ. ಇವ್ರ ಜೀವನ ಶುರು ಆಗಿದ್ದು ಈಗ ನಡೀತಾ ಇರೋದು ಎಲ್ಲವೂ ಒಂಥರ ಕಹಿ ಇದ್ದಂಗೆನೆ. ಹೌದು, ನಟಿ ಶಕೀಲಾ ಹೆಸರಿನಲ್ಲಿ ಕೋಟಿಗಟ್ಟಲೆ ಲಾಭ ಪಡೆದ ನಿರ್ಮಾಪಕರು ಮತ್ತು ವಿತರಕರು ಅನೇಕರಿದ್ರೂ ಕೂಡ ಇವತ್ತಿಗೆ ಎಲ್ಲರೂ ಅವ್ರನ್ನ ಮರೆತು ಬಿಟ್ಟಿದ್ದಾರೆ. ಇವ್ರ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿತ್ತು ಅಂತಂದರೆ, ನಟಿಯ ಸ್ವಂತ ತಾಯಿ ಆಕೆಯ ಶತ್ರು ಆಗಿದ್ಲು. ಶಕೀಲಾ ಮನೆಯಲ್ಲಿ ಬಾಲ್ಯದಿಂದಲೂ ಹಣದ ಸಮಸ್ಯೆ ಇತ್ತು. ಅವಳು ಚಿಕ್ಕ ವಯಸ್ಸಿನಲ್ಲೇ ಸಿನಿಮಾ ರಂಗಕ್ಕೆ ಬಂದಿದ್ದು ಬಾಲ್ಯದಿಂದಲೂ ತಮ್ಮ ದೇಹ ದೊಡ್ಡದಾಗಿತ್ತು ಅಂತ ಹೇಳಿದರು. ಶಕೀಲಾ ಶಾಲೆಯಲ್ಲಿ, ಕಾಲೇಜಿನ ವಯಸ್ಸಿನಲ್ಲಿ ಹುಡುಗಿ ಅಂತೆ ಕಾಣ್ತಿದ್ರಂತೆ. ರಸ್ತೆಯಲ್ಲಿ ಹೋಗ್ತಿದ್ದಾಗ ಎಲ್ಲರೂ ಅವರನ್ನು ತಿನ್ನುವಂತೆ ನೋಡ್ತಿದ್ರಂತೆ. ಸ್ಕೂಲ್ಗೆ ಹೋಗ್ತಾ ಇದ್ರು ದೊಡ್ಡೋರ ಥರ ಕಾಣಿಸ್ತಾ ಇದ್ರಂತೆ. ಹೀಗಾಗಿ ಅವರ ಸೌಂದರ್ಯವನ್ನು ನೋಡಿದ ಅವಳ ತಾಯಿನೇ ಅವಳನ್ನ ಹಣ ಸಂಪಾದಿಸುವ ಸಾಧನವಾಗಿ ನೋಡಿ ಅನೇಕ ಗಂಡಸರಿಗೆ ತನ್ನನ್ನು ಪರಿಚಯಿಸ್ಕೊಂಡು ಅವ್ರ ಕೋಣೆಗೆ ಕರ್ಕೊಂಡು ಹೋಗಿ ಮಲಗಿಸಿದ್ಲಂತೆ. ಅದಕ್ಕೆ ಒಪ್ಪದೇ ಇದ್ದಾಗ ತಾಯಿ ಶಕೀಲನನ್ನು ತೀವ್ರವಾಗಿ ಥಳಿಸಿದ್ದು ಇದೆಯಂತೆ. ಒಬ್ಬ ತಾಯಿನೇ ಮಗಳ ಭವಿಷ್ಯವನ್ನು, ಜೀವನವನ್ನು ಹಾಳು ಮಾಡಿದ್ದಿದೆಯಲ್ಲ, ಇದು ಬೇಸರದ ಸಂಗತಿ. ಅದಲ್ಲದೆ ಮುಸಲ್ಮಾನ ಸಂಪ್ರದಾಯವನ್ನು ಫಾಲೋ ಮಾಡುವಂಥ ಶಕೀಲಾ ಅವರು ಮಡಿವಂತಿಕೆಯ ಕುಟುಂಬ ಅಂತ ಅನ್ನಿಸ್ಕೊಂಡ್ರು ಅವತ್ತು ತಾಯಿನೇ ಈ ಥರದ ಕೆಟ್ಟ ಕೆಲಸ ಮಾಡೋದಕ್ಕೆ ಕರ್ಕೊಂಡು ಹೋದಾಗ ಕಣ್ಣೀರಾಗಿದ್ರು. ಮಗಳು ನೋಡೋದಕ್ಕೆ ಚೆನ್ನಾಗಿದ್ದಾಳೆ, ದೊಡ್ಡವಳ ಥರ ಅನ್ನಿಸ್ತಾಳೆ ಅನ್ನುವಂಥ ಕಾರಣಕ್ಕಾಗಿ ಗಂಡಸರು ಇಷ್ಟಪಡ್ತಾರೆ, ಮೋಹಿಸ್ತಾರೆ, ಇದರಿಂದ ಹಣ ಬರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಮಗಳನ್ನು ನರಕಕ್ಕೆ ದೂಡಿ ತಾನು ದುಡ್ಡು ಮಾಡಿ ತಿನ್ನಬೇಕು ಅನ್ನೋದು ಶಕೀಲಾ ಅವರ ತಾಯಿ ಆಸೆ ಆಗಿತ್ತು. ಶಕೀಲಾಗೆ ತಾಯಿ ಹೇಳಿದಂತೆ ಮಾಡದೆ ಬೇರೆ ಕೆಲಸನೇ ಇರಲಿಲ್ಲ. ಅದಕ್ಕೆ ಒಗ್ಗಿಕೊಂಡು ಸಿನಿಮಾಕ್ಕೆ ಬಂದರು. ಇಂಡಸ್ಟ್ರಿಯಲ್ಲಿಯೂ ದೇಹವಷ್ಟೇ ಅಲ್ಲ, ಅಭಿನಯವೂ ಕೂಡ ಕಾಣಿಸುತ್ತೆ. ಹಾಗಾಗಿ ತನ್ನ ತಾಯಿ ತನ್ನ ಬಾಲ್ಯದಲ್ಲಿ ವ್ಯಭಿಚಾರ ಮಾಡಿದ್ಲು ಅಂತ ಒಂದು ಸಂದರ್ಭದಲ್ಲಿ ಶಕೀಲಾ ಅವರು ಹೇಳ್ಕೊಂಡಿದ್ದೆ. ಅಂದರೆ ಹೆತ್ತ ತಾಯಿಯಿಂದಲೇ ಈ ಥರದೊಂದು ಪಟ್ಟ ಅವ್ರಿಗೆ ಬಂದ್ಬಿಡ್ತು. ಈ ಥರದೊಂದು ಕಹಿ ಅನುಭವ ಅನುಭವಿಸ್ಬೇಕಾಗಿತ್ತು. 250 ಸಿನಿಮಾಗಳಲ್ಲಿ ನಟಿಸಿದಂಥ ಶಕೀಲಾ ಅವರು ನಿಜವಾಗ್ಲೂ ಕೂಡ ಈ ಘಟನೆಯಿಂದ ಕಂಗಾಲಾಗಿ ಸಿನಿಮಾ ರಂಗಕ್ಕೆ ಬರ್ತಾರೆ. ಸಿನಿಮಾ ರಂಗದಲ್ಲಿ ಅವರಿಗೆ ಅಭಿಮಾನಿಗಳನ್ನೆಲ್ಲ ನೋಡಿ ಪರವಾಗಿಲ್ಲ, ದುಡ್ಡು ಸಂಪಾದಿಸಿದ್ರು, ದೇಹವನ್ನು ತೋರಿಸಿದ್ರು ನನಗೆ ಒಂದು ಅಭಿಮಾನ ಅನ್ನೋದು ಇದೆಯಲ್ಲ ಅಂತ ಜೀವನ ಮಾಡ್ತಾರೆ. ಅಂಥ ಶಕೀಲಾ ಅವರು ಇದೀಗ ಹಾಸಿಗೆ ಹಿಡಿದಿದ್ದಾರೆ, ಕಣ್ಣೀರು ಹಾಕಿದ್ದಾರೆ, ಕಳಕಳಿಯಿಂದ ಅನೇಕರಿಗೆ ಮನವಿ ಮಾಡಿಕೊಂಡಿದ್ದಾರೆ.
ಹೌದು. ಅವತ್ತು ಅಷ್ಟೆಲ್ಲ ಹಿಟ್ಟಾಗಿದ್ದಂಥ ಶಕೀಲ್ ಅವ್ರಿಗೆ ಇವತ್ತು ಅವಕಾಶವೇ ಇಲ್ಲ. ಪಾತ್ರಗಳೇ ಬರ್ತಾ ಇಲ್ಲ. ಅವಕಾಶವೇ ಕೊಡ್ತಾ ಇಲ್ಲ. ನಿರ್ಮಾಪಕರು, ನಿರ್ದೇಶಕರು ಯಾರು ಶಕೀಲ್ ಅವರನ್ನ ಯಾವುದಕ್ಕೂ ಕೂಡ ಕರೀತಾ ಇಲ್ಲ. ಇದರಿಂದ ಶಕೀಲ್ ಅವರಿಗೆ ದಿನ ಕಳೆಯೋದು, ಕಾಲ ಕಳೆಯೋದು, ದುಡ್ಡು ಮಾಡೋದು ಹೇಗೆ ಗೊತ್ತಾಗಿಲ್ಲ. ಒಂದು ಕಾಲದಲ್ಲಿ ಸ್ಟಾರ್ ಆಗಿದ್ದವರು ಇದೀಗ ದುಡ್ಡಿಲ್ದೇನೆ ಕಷ್ಟಪಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಥರ ಅವರು ಮೊಬೈಲನ್ನು ಬಳಸಿದ್ದಾರೆ. ಅತಿಯಾಗಿ ಮೊಬೈಲ್ ಬಳಸಿದ್ದಾರೆ, ರೀಲ್ಸ್ ಮಾಡಿದ್ದಾರೆ, ವೈರಲ್ ಆಗಬೇಕು, ದುಡ್ಡು ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಯೂಟ್ಯೂಬ್ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಹಾಕಬೇಕು ಅಂತ ವಿಪರೀತ ಮೊಬೈಲ್ ಬಳಕೆ ಮಾಡಿದ್ದಾರೆ. ನಿಮಗೆ ಸಿನಿಮಾದಿಂದ ಬರೋ ದುಡ್ಡಿಗೂ ಒಂದು ರೀಲ್ಸ್ ಅಥವಾ ಯೂಟ್ಯೂಬಿಂದ ಬರೋ ದುಡ್ಡಿಗೂ ವ್ಯತ್ಯಾಸ ಇದೆ. ಆಗಿನ ಲೈಫ್ ಸ್ಟೈಲನ್ನು ಲೀಡ್ ಮಾಡೋದಕ್ಕೆ ಅವ್ರಿಗೆ ಸಾಧ್ಯವೇ ಆಗಿಲ್ಲ. ಹೀಗೆ ಅತಿಯಾಗಿ ಮೊಬೈಲ್ ನೋಡಿ 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 ಇತ್ತೀಚೆಗೆ ಅವರಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿದೆ. ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ, ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ. ಫೋನ್ ತುಂಬ ಉಪಯುಕ್ತ ವಸ್ತು ಹೌದು, ಆದರೆ ಅಗತ್ಯಕ್ಕಿಂತ ಬಳಸಬೇಡಿ. ನಾನು ಜಾಸ್ತಿ ಹೊತ್ತು ಬಳಸಿ ನನಗಿವತ್ತು ಸಮಸ್ಯೆ ಆಗಿದೆ, ನನಗೆ ಎದ್ದೇಳೋಕ್ಕೂ ಆಗ್ತಾ ಇಲ್ಲ. ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾ ನೋಡ್ತಾ ಗಂಟೆಗಟ್ಟಲೆ ಮೊಬೈಲಲ್ಲಿ ಕಾಲ ಕಳೀತಾ ಇದ್ದೆ. ಹೀಗಾಗಿ ತಪ್ಪಾದ ಭಂಗಿಯಲ್ಲಿ ಮಲಗಿ ಮೊಬೈಲ್ ಬಳಸಿದ್ರಿಂದ ನನ್ನ ಕತ್ತಿನಲ್ಲಿರುವ ನರಗಳಿಗೆ ಹಾನಿಯಾಗಿದೆ. ಹೀಗಾಗಿ ಕೊನೆಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡ್ಕೊಳ್ಬೇಕಾಯಿತು. ಅಗತ್ಯವಿದ್ದಷ್ಟು ಮಾತ್ರ ಫೋನ್ ಬಳಸಿ, ಅನಗತ್ಯವಾಗಿ ನನ್ನ ವಿಡಿಯೋ ನೋಡಬೇಡಿ. ಕೇವಲ ಉಪಯುಕ್ತ ವಿಷಯಗಳನ್ನು ಮಾತ್ರ ನೋಡಿ. ನಾನು ನನ್ನ ನರವನ್ನು ಸರಿ ಮಾಡ್ಕೊಳ್ಳೋದಕ್ಕೆ, ಹೆಲ್ತ್ ಸರಿ ಮಾಡ್ಕೊಳ್ಳೋದಕ್ಕೆ 3 ಲಕ್ಷವನ್ನು ಖರ್ಚು ಮಾಡಬೇಕಾಯಿತು ಅಂತ ಹೇಳ್ಕೊಂಡಿದ್ದಾರೆ. ಹೌದು, ನಟಿ ಶಕೀಲಾ ಅವರು ಈ ಮೊಬೈಲನ್ನು ಅತಿಯಾಗಿ ಬಳಸಿದ್ದೇ ಅವರಿಗೆ ಇದೀಗ ಕುತ್ತಾಗಿರೋದು. 3 ಲಕ್ಷ ಖರ್ಚು ಮಾಡೋ ಪರಿಸ್ಥಿತಿ ಬಂದಿದೆ. ಅವಕಾಶ ಇಲ್ಲದೇ ನಟಿ ಏನೇನೋ ಮಾಡೋ ಪರಿಸ್ಥಿತಿ ಬಂದಿದೆ. ಒಂದು ಕಾಲದ ಸ್ಟಾರ್ ನಟಿ ಈ ರೀತಿ ಆಗಿರೋದು ನಿಜವಾಗ್ಲೂ ಬೇಸರದ ಸಂಗತಿ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.